ಬೆಂಗಳೂರಿನಲ್ಲಿ ನಿಲ್ಲದಂತಹ OCCC ಗೊಂದಲ ಸಿಡಿದಂತದ್ದ ವಿದ್ಯುತ್ ಗುತ್ತಿಗೆದಾರರ ಸಂಘ ವಿವಿಧ ಬೇಡಿಕೆಗಳು ಈಡೇರಬೇಕಿದೆ. ಹಾಗಾಗಿ ಬೆಂಗಳೂರಿನಲ್ಲಿ OC ಮತ್ತು CC ಗೊಂದಲ ಬಗೆಹರಿತಿಲ್ಲ. ಸಿಡಿದದ್ದ ವಿದ್ಯುತ್ ಗುತ್ತಿಗೆದಾರರ ಸಂಘ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯ ಕೇಳಿ ಬರ್ತಿದೆ. ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರತಿಭಟನೆ. ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಆಕ್ರೋಶ ಇದು. ರಾಜ್ಯಾಧ್ಯಕ್ಷ ಸಿ ರಮೇಶ್ ನೇತೃತ್ವದಲ್ಲಿ ಪ್ರತಿಭಟನೆ. ಹಲವು ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ನೀಡುತ್ತಿಲ್ಲ. ಅರ್ಜಿ ಸಲ್ಲಿಸಿದವರಿಗೆ ಒನ್ ಟೈಮ್ ರಿಲ್ಯಾಕ್ಸೇಷನ್ ನೀಡಬೇಕು. ಕೋಳಿ ಕುರಿ ಸಾಕಣೆ, ಹೈನುಗಾರಿಕೆ, ತೋಟದ ಮನೆಗಳಿಗೆ, ಜಮೀನಲ್ಲಿರುವಂತಹ ಸಾಕಾಣಿಕೆ ಕೇಂದ್ರಗಳಿಗೂ ಕೂಡ OCCC ಕೇಳುತ್ತಾರೆ. ಕೈಗಾರಿಕಾ ವಿದ್ಯುತ್ ಸಂಪರ್ಕಕ್ಕೆ OC ವಿನಾಯಿತಿಯನ್ನ ನೀಡಬೇಕು. ಹೊಸದಾಗಿ ಕಟ್ಟಡ ಕಟ್ಟುವವರೆಗೆ ವಿದ್ಯುತ್ ಸಂಪರ್ಕ ನೀಡೋಕೆ ಸ್ಥಳೀಯ ಸಂಸ್ಥೆಗಳು, ಪಾಲಿಕೆಗಳು, ಇತರ ಇಲಾಖೆಗಳಿಗೆ ತಕ್ಷಣವೇ ರಾಜ್ಯ ಸರ್ಕಾರ ಸೂಕ್ತ ಮಾರ್ಗಸೂಚಿಯನ್ನ ನೀಡಬೇಕು. ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಏನು ಪ್ರಯೋಜನವಾಗ್ತಿಲ್ಲ. ಇವತ್ತು ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಿದ್ದೇವೆ. ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್ ಗರಂ ಆಗಿರುವಂತದ್ದು. ಬೆಂಗಳೂರಿನಲ್ಲಿ OC ಮತ್ತು CC ಗೊಂದಲ ಬಗೆಹರಿತಿಲ್ಲ. ವಿದ್ಯುತ್ ಗುತ್ತಿಗೆದಾರರ ಸಂಘ ಸಿಡಿದೆದ್ದಿದೆ. ವಿವಿಧ ಬೇಡಿಕೆಗಳಿದೆ. ಇದರ ಈಡೇರಬೇಕು ಅಂತ ಒತ್ತಾಯ ಮಾಡಲಾಗ್ತಿದೆ. ವಿದ್ಯುತ್ ಗುತ್ತಿಗೆದಾರರ ಸಂಘ ಸಿಡಿದೆದ್ದಿರುವಂತದ್ದು. ವಿವಿಧ ಬೇಡಿಕೆಗಳಿದೆ, ಅದನ್ನ ಈಡೇರಿಸಿ ಅಂತ ಒತ್ತಾಯಿಸಲಾಯಿತು. ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ಪ್ರತಿಭಟನೆ ನಡೆಯಿತು. ಗ್ರಾಹಕರಿಗೆ ಅನಾನುಕೂಲ ಮಾಡೋ ಸರ್ಕಾರಕ್ಕೆ ಅಯ್ಯಯ್ಯೋ ಬೇಕೇ ಬೇಕು, ಬೇಕೇ ಬೇಕು, ರದ್ದಾಗಬೇಕು. ನ್ಯಾಯ ಅಂತೆ ನ್ಯಾಯ, ನ್ಯಾಯ ಅಂತೆ ನ್ಯಾಯ. ಅಯ್ಯಯ್ಯೋ 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 ರದ್ದಾಗಬೇಕು. ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದಿಂದ ಇವತ್ತು ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡುವಂತದ್ದು ಸಂಘಟನೆ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇರೋದು. ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ರಾಜ್ಯಾಧ್ಯಕ್ಷರಂತ ಸಿ ರಮೇಶ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ನೀವು ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಏನು ಉದ್ದೇಶ ಸರ್? ಅದೇ ಸರ್ಕಾರ ಏನು ಜಾರಿ ಮಾಡಿದೆ, ಸುಪ್ರೀಂ ಕೋರ್ಟ್ ಆದೇಶ ಅಂತ 4/4/2025 ಒಂದು ಆದೇಶವನ್ನ ಪುನರ್ ಪರಿಶೀಲಿಸಿ ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ಆಗಿರುವಂತೆ 18/9/2025 ಕ್ಯಾಬಿನೆಟ್ ಅಲ್ಲಿ ಒನ್ ಟೈಮ್ ವಿನಾಯಿತಿಯನ್ನ ನೀಡುವ ಒಂದು ಆದೇಶವನ್ನು ಮಾಡಿದಿರಿ. ರಾಜ್ಯದ ಲಕ್ಷಾಂತರ ಗ್ರಾಹಕರಿಗೆ ವಿದ್ಯುತ್ ಸಂಪರ್ಕದಿಂದ ವಂಚಿತರಾಗಿದ್ದಾರೆ. ಅದರಿಂದ 4/4/2025 ಹಿಂದೆ ಯಾವ ಕಟ್ಟಡಗಳಿಗೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕವನ್ನು ಪಡೆದು ಪೂರ್ಣಗೊಂಡಿರುವಂಥ ಕಟ್ಟಡಗಳಿಗೆ ಒಂದು ಬಾರಿ ವಿನಾಯಿತಿ ನೀಡುವ ಮುಖಾಂತರ ಲಕ್ಷಾಂತರ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಪ್ರತಿಭಟನೆಯ ಮೂಲ ಉದ್ದೇಶ. ಈಗಾಗಲೇ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೀವಿ, ಖುದ್ದು ಭೇಟಿಯನ್ನು ಮಾಡಿದ್ದೀವಿ. ಇಲ್ಲಿವರೆಗೆ ಸಕಾರಾತ್ಮಕವಾಗಿ ಸ್ಪಂದನೆಯಾಗದ ಕಾರಣ ನಾವು ಇವತ್ತೊಂದು ಬೃಹತ್ ಪ್ರತಿಭಟನೆಯನ್ನು ಹಲವಾರು ಸಂಘಟನೆಗಳು, ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಂಥ ವಿದ್ಯುತ್ ಗುತ್ತಿಗೆದಾರರು, ಗ್ರಾಹಕರ ಇವರ ಒಂದು ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಸರ್, ಸಂಪೂರ್ಣವಾಗಿ ರೆಡಿ ಟು ಸರ್ವಿಸ್ ಇದ್ದರೂ ಕೋಟ್ಯಾಂತರ ರೂಪಾಯಿ ಗುತ್ತಿಗೆದಾರರಿಗೆ ಕೆಲಸಗಳು, ಪೇಮೆಂಟ್ಗಳು ಬಂದಿಲ್ಲ. ಮತ್ತೆ ನಮ್ಮ ಕಾರ್ಮಿಕರ ವಲಯಕ್ಕೆ, ಅಸಂಘಟಿತ ಕಾರ್ಮಿಕರು, ಲಕ್ಷಾಂತರ ನಮ್ಮ ಈ ವೃತ್ತಿಯನ್ನು ನಂಬಿ ಜೀವನ ಮಾಡೋಂಥವ್ರಿಗೆ ತೊಂದರೆ ಆಗಿದೆ. ಹಾಗೆ ನಾನು ವಿಶೇಷವಾಗಿ ರೈತಾಪಿ ವಲಯಕ್ಕೆ, ಇವತ್ತು ಒಬ್ಬ ರೈತ ತನ್ನ ಜಮೀನಲ್ಲಿ ಹೈನುಗಾರಿಕೆ ಅಥವಾ ಕೋಳಿ ಸಾಗಾಣಿಕೆ, ಕುರಿ ಸಾಗಾಣಿಕೆ, ಇತರೆ ಚಟುವಟಿಕೆಗಳಿಗೂ ಸಹ ವಿದ್ಯುತ್ ಸಂಪರ್ಕವನ್ನು ಕೊಡ್ತಾ ಇಲ್ಲ. OC ಕೊಡಿ ಅಂತಿದೆ. ಹಾಗೆ ನಾವು ನಮ್ಮ ನಡೆ ಶಾಸಕರ ಭೇಟಿ ಕಡೆ ಅಂತ 188 ಶಾಸಕರನ್ನು ಭೇಟಿ ಮಾಡಿದ್ದೀವಿ. 88 ಶಾಸಕರು ಅಧಿವೇಶನದಲ್ಲಿ ಚುಕ್ಕೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಆದರೆ ಯಾವುದೂ ಮಾಡಿಲ್ಲ. ಅದೇ ನಾವು ಕೇಳಿದಾಗ 18/9/2025 ಒಂದು ಆದೇಶ ಮಾಡಿದ್ರು, ಒನ್ ಟೈಮ್ ರಿಲ್ಯಾಕ್ಸೇಷನ್ ಕೊಡ್ತೀನಿ,
ಸಬ್ಮಿಟ್ ಮಾಡಿ ಬೆಳಗಾವಿ ಅಧಿವೇಶನದಲ್ಲೂ ಏನಾಗಿಲ್ಲ. ಯಾರೇ ಕೇಳಿದ್ರು ಮಾನ್ಯ DK ಶಿವಕುಮಾರ್ ಸಾಹೇಬರನ್ನ ಭೇಟಿ ಮಾಡಿ ಅಂತಾರೆ. ಎಲ್ಲಿವರೆಗೆ ಸ್ಪಂದನೆ ಆಗಿಲ್ಲ ಸರ್. ನಮ್ಮ ಒಂದೇ ಒಂದು ಅಜೆಂಡಾ OC. ನಾವು ಸುಪ್ರೀಂ ಕೋರ್ಟ್ ವಿರುದ್ಧ ಮಾತಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಬರುವ ಮುನ್ನ 4-4ರ ಹಿಂದೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದು ವಿದ್ಯುತ್ತನ್ನು ನೀಡಬೇಕು. ಈ ದೇಶದಲ್ಲಿ ಯಾವುದೇ ರಾಜ್ಯ OCಯನ್ನು ಜಾರಿ ಮಾಡಿಲ್ಲ. ಕರ್ನಾಟಕ ಸರ್ಕಾರ ಮಾತ್ರ ಜಾರಿ ಮಾಡಿದೆ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸರ್, ಈಗ ಈ ಪ್ರತಿಭಟನಾ ಸ್ಥಳಕ್ಕೆ ಯಾರಾದ್ರೂ ಸರ್ಕಾರದ ವತಿಯಿಂದ ಬಂದು ಏನಾದ್ರು ಮನವಿ ಸ್ವೀಕಾರ ಗೊತ್ತಿಲ್ಲ, ಬಂದಿಲ್ಲ ಅಂದ್ರೆ ನಾವು ಹೇಳಲ್ಲ. ನೋಡೋಣ, ನಮ್ ಗ್ಯಾದರಿಂಗ್ ಜಾಸ್ತಿ ಆಗಲಿ, ನಿರ್ಣಯವನ್ನ ನಾವು ಇನ್ನೂ 11 ಗಂಟೆ ಇನ್ನೂ 1 ಅವರ್ ಆದ್ಮೇಲೆ ನಮ್ಮ ಪ್ರತಿಭಟನೆ ರೂಪರೇಷೆಗಳನ್ನ ನಾವು ಹೇಳ್ತೀವಿ ಸರ್. ಓಕೆ, ಧನ್ಯವಾದಗಳು. ಇದಿಷ್ಟು ಏನು ಸಿ ರಮೇಶ್ ಅವರ ಮಾತುಗಳು. ಅಂದ್ರೆ ಇವತ್ತು ಬಂದು ಯಾರಾದ್ರೂ ನಮ್ಮ ಪ್ರತಿಭಟನೆ ಮನೆ ಮೇಲೆ ಸ್ವೀಕಾರ ಮಾಡ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ತೀವಿ. ಆನಂತರ ನಮ್ಮ ಪ್ರತಿಭಟನೆ ಮುಂದಿನ ನಿರ್ಧಾರವನ್ನ ತಿಳಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನಿಶಾಂತ್ ಜೊತೆ ಅರುಣ್ ಕುಮಾರ್, ಅಶ್ವಕ ನ್ಯೂಸ್, ಬೆಂಗಳೂರು.